ವೆಲ್ಕಮ್ ಟು ಈಕೋ ಬೀಚ್. ಎಸ್, ನಾವು ಇವತ್ತು ಡೇ 2 ಎಪಿಸೋಡ್ 5ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಕೋ ಬೀಚಿಗೆ ಬಂದಿದ್ದೀವಿ. ಇದ್ರದ್ದು ಮಹತ್ವ ಏನು ಗೊತ್ತಾ? ನಿಮಗೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ. ಹೊನ್ನಾವರದಲ್ಲಿರೋ ಈಕೋ ಬೀಚ್ ಇಸ್ ಅ ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚ್. ನಮ್ಮ ಬೀಚ್, ನಮ್ಮ ಹೊನ್ನಾವರದಲ್ಲಿ ಈಕೋ ಬೀಚ್ ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಅಂದರೆ ಈಸಿ ಮಾತಲ್ಲ ಅಲ್ವಾ? ಎಸ್, ಯು ಹ್ಯಾವ್ ಟು ಸಿ. ತುಂಬ ಕ್ಲೀನ್ ಆ್ಯಂಡ್ ನೀಟ್, ವೆಲ್ ಮೇಂಟೈನ್ಡ್ ಆ್ಯಂಡ್ ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ಇಟ್ ಇಸ್ ಪ್ರೂವನ್. ನಾವು ಓಡಾಡೋವಾಗಲೇ ಫ್ರೀಯಾಗಿ ಆರಾಮಾಗಿತ್ತು. ಬೀಚ್ ಅನ್ನೋದು ಒಂಚೂರು ಗಲೀಜಿಲ್ಲ. ಯು ಕ್ಯಾನ್ ಸಿ ದಿಸ್ ಆ್ಯಂಡ್ ಎಸ್, ದಟ್ ಈಸ್ ವೈ ಇಟ್ ಇಸ್ ಸರ್ಟಿಫೈಡ್. ಆ್ಯಂಡ್ ಸನ್ಸೆಟ್ ಇಲ್ಲಂತೂ ತುಂಬ ಸೂಪರ್ ಆಗಿದೆ ಆ್ಯಂಡ್ ಐ ಎಂಜಾಯ್ಡ್ ಪರ್ಸ್ನಲಿ. ಎಷ್ಟು ಬೀಚ್ ನಾನು ಹೋಗಿದ್ದೀನಿ ಗೊತ್ತಾ? ಹೊನ್ನಾವರ, ಗೋಕರ್ಣ, ಬಟ್ ನಂಗೆ ಇಷ್ಟ ಆಗಿದ್ದು ಈಕೋ ಬೀಚ್. ಎಸ್, ಸೊ ನಿಮಗೆಲ್ಲ ವಿಸಿಟ್ ಮಾಡಬೇಕು ಅಂತಂದರೆ ಸಂಜೆ ವೇಳೆ ಹೋಗಿ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಲೆಟ್ಸ್ ಮೂವ್ ಟು ದ ಅದರ್ ಪ್ಲೇಸ್. ಇಲ್ಲಿ ಬಂತು ಪ್ರೀ ವೆಡ್ಡಿಂಗ್ ಸ್ಪಾಟ್. ಯಾರಿಗೆಲ್ಲ ಅಪ್ಸರಕೊಂಡ ಬೀಚ್ ಬಗ್ಗೆ ಗೊತ್ತಿದೆ? ಆ್ಯಂಡ್ ನನಗಂತೂ ಗೊತ್ತಿರಲಿಲ್ಲ. ಅಪ್ಸರಕೊಂಡ ಬೀಚ್ ಕೇಳಿದ್ದೆ, ಬಟ್ ನಾನು ನೋಡಿರಲಿಲ್ಲ. ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡೇ ಬಿಡೋಣ ಅಂತ ಅಪ್ಸರಕೊಂಡ ಬೀಚಿಗೆ ಬಂದಿದ್ದೀವಿ. ಅಪ್ಸರಕೊಂಡ ಬೀಚ್ ಅಂದರೆ ಅಲ್ಲಿಂದ ದೂರ ಏನಿಲ್ಲ. ಇಟ್ಸ್ ಹಾರ್ಡ್ಲಿ 10 minutes ಡ್ರೈವ್. ವಾಕ್ ಮಾಡಿದ್ರೆ 20 minutes ಫ್ರಮ್ ಈಕೋ ಬೀಚ್. ಅಲ್ಲಿಂದ ಹೀಗೆ ಡೈರೆಕ್ಟಾಗಿ ನಡ್ಕೊಬರ್ಬೋದು ನೀವು. ಆ್ಯಂಡ್ ಏನು ಕಾಣ್ತಿದೆ ಇಲ್ಲಿ? ಆರ್ ಯು ಪೀಪಲ್ ಕನ್ಫ್ಯೂಸ್ಡ್? ಗೊತ್ತಿರೋರೇ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ತಿಳ್ಕೊಬೋದು. ಇಲ್ಲಿ ಏನಂದರೆ ಪ್ರೀ ವೆಡ್ಡಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಯಾರೇ ಆಟ ಆಡೋಕ್ಕೆ ಬರ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳೋಕ್ಕಂತೂ ಈ ಜಾಗ ಯಾರೂ ಬಿಡಲ್ಲ. ಸೊ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೆಟ್ ಇನ್ಸೈಡ್. ಅಲ್ಲಿ ಕಾಣ್ತಿದೆ ಅಲ್ವಾ? ಸೊ ಇದೆಲ್ಲ ಪ್ರಾಪರ್ಟೀಸು. ಎಲ್ಲ ಪ್ರಾಪರ್ಟೀಸ್ ಯೂಸ್ ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ ಲೈಟ್ಸ್ ಆಫ್. ಅಂದರೆ ಆ ಸೂರ್ಯ ಮುಳುಗಿದಾನೆ, ಆದರೂ ಅವ್ನ ಲೈಟ್ ನೋಡಿ ಎಷ್ಟು ಬೆಳಕು ಹೊಡಿತಿದೆ. ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿದ್ದು ಈವ್ನಿಂಗ್ ನೈಟೇ ಹೋಗೋಣ ಅಂತ ಹೇಳಿ. ಯಾಕಂದರೆ ಈವ್ನಿಂಗ್ ನೈಟ್ ಸೆಟಪ್ಗಳೇ ಇಲ್ಲಿ ನಮಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಸಿಗೋದು. ಟಡಾ, ನೋಡಿ ಎಷ್ಟು ಚೆಂದ ಇದೆ. ನಾವು ಕೂತ್ಕೊಂಡು ಸೆಟಪ್ ಹಾಕಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಷ್ಟರಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಗೊತ್ತು. ಇಲ್ಲಿ ಎಲ್ಲ ಸೆಟಪ್ ಹಾಗಾಗಿ ಇರುತ್ತೆ. ನಾನು ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಸ್ವಲ್ಪ ದಿನ ಕೊರಿಯೋಗ್ರಫರಾಗಿ ವರ್ಕ್ ಮಾಡಿದ್ದೀನಿ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಯಾವುದೇ ಲೈಕ್ ಶೂಟ್ಸ್ ಬಂದರೂ ನನ್ನದೇ ಕಾಸ್ಟ್ಯೂಮ್ ಕೊಟ್ಟು ಕೊರಿಯೋಗ್ರಫಿ ಮಾಡೋಕ್ಕೆ ಹೋಗ್ತಾ ಇದ್ದೆ. ಹಾಗಾಗಿ ಎಷ್ಟು ಕಷ್ಟಪಡ್ತಾರೆ ಕ್ಯಾಮ್ರಾಮನ್ಸ್ ಬಿಹೈಂಡ್ ದ ಸೀನ್ ನನಗೆ ಗೊತ್ತಿದೆ. ಅಂಥವರಿಗೆಲ್ಲ ಇದು ತುಂಬ ತುಂಬ ಯೂಸ್ಫುಲ್ ಆಗೋ ಜಾಗ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನೈಟ್ ಈ ಥರ ಸೆಟಪ್ ಇರುತ್ತೆ ಅಪ್ಸರಕೊಂಡ ಬೀಚಲ್ಲಿ ಅಂತ ಯಾರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಅನಿಸುತ್ತೆ. ಯಾಕಂದರೆ ನನಗೂ ಅಲ್ಲಿವರೆಗೂ ಅಲ್ಲಿ ಹೋಗೋ ತನಕ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಕನ್ಫರ್ಮ್ ಆಯಿತು, ದಿಸ್ ಇಸ್ ದ ಬೆಸ್ಟ್ ಸ್ಪಾಟ್ ಫಾರ್ ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ಆ್ಯಂಡ್ ಒಂದೇ ಸೆಟ್, ಓಕೆ ಒಬ್ಬರೇ ಒನ್ ಟೈಮ್ ಹೋಗಬೇಕಾ ಅಂತ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಒಂದು ಸೆಟ್ 4 ಟೈಮ್ ರಿಪೀಟ್ಸ್ ಆಗಿದೆ. ಅಂದರೆ ಒಂದೇ ಒಂದು, ಫಾರ್ ಎಕ್ಸಾಂಪಲ್ ಈ ಹಟ್ ಕಾಣ್ತಿದೆ ಅಲ್ವಾ, ಇದೇ ಥರ ಡಿಸೈನ್ ಫೋರ್ ಪ್ಲೇಸಸಲ್ಲಿ ಹಾಕಿರ್ತಾರೆ. ಆ್ಯಂಡ್ ಅಲ್ಲಿ ನೋಡಿ ಕಪಲ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಶೂಟ್ನ. ಸೊ ಅವ್ರ ಸೆಟಪ್ ನೋಡಿ, ಈ ಥರ ಡೆಕೋರೇಟಿವ್ ನ ಚೂಸ್ ಮಾಡಿದ್ದಾರೆ ಅವರು. ಆ್ಯಂಡ್ ದಿಸ್ ಇಸ್ ಹೌ ಪ್ರೀ ವೆಡ್ಡಿಂಗ್ ಶೂಟ್ಸ್ ವಿಲ್ ಹ್ಯಾಪನ್ ದೇರ್. ಆದರೆ ಆ್ಯಂಡ್ ಇಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅಂದರೆ, ಇಡೀ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ಪೀಸಾಗಿ ಯು ಕ್ಯಾನ್ ಡೂ ಶೂಟ್ ಆ್ಯಂಡ್ ಗೋ. ಇಲ್ಲಿ ಬರೀ ಪ್ರೀ ವೆಡ್ಡಿಂಗ್ ಸ್ಪಾಟ್ ಅಂತಲೇ ಅಲ್ಲ, ಯು ವಿಲ್ ಗೆಟ್ ಗೌನ್ಸ್ ಆಲ್ಸೋ. ಔಟ್ಸೈಡ್ ನಾನು ನೋಡಿದೆ, ತುಂಬ ಗೌನ್ಸ್ ಆಗಲಿ ಅಲ್ಲೇ ತುಂಬ ಹ್ಯಾಂಗ್ ಮಾಡಿದರು. ಪ್ರೀ ವೆಡ್ಡಿಂಗ್ ಶೂಟ್ಗೆ ಗೌನ್ಗಳಲ್ಲೇ ಆಲ್ರೆಡಿ ಹ್ಯಾಂಗ್ ಮಾಡಿದರು. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ, ಇಲ್ಲ ಅಂತಂದರೆ ಅಲ್ಲಿ ಹೋದ್ಮೇಲೆ ನೀವು ಶೂಟ್ ಮಾಡಬೇಕು ಅನ್ಕೋತಾ ಇದ್ದೀರಾ ಅಂತಂದರೆ, ಯು ಹ್ಯಾವ್ ಎನ್ ಆಪ್ಷನ್ ಆಫ್ ಗೌನ್ಸ್ ಆಲ್ಸೋ. ದಿಸ್ ಇಸ್ ದ ಪ್ಲಸ್ ಪಾಯಿಂಟ್ ಇನ್ ಅಪ್ಸರಕೊಂಡ ಬೀಚ್. ಆ್ಯಂಡ್ ನಾನು ಕ್ಯಾನ್ಸಲ್ ಮಾಡ್ಕೊಂಡೆ ಅಪ್ಸರಕೊಂಡ ಫಾಲ್ಸಿಗೆ ಹೋಗೋಕ್ಕೆ ಬಿಕಾಸ್ ಆಫ್ ದಿಸ್ ಆ್ಯಂಡ್ ಈಕೋ ಬೀಚ್. ಸೊ ನಾನು ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇರಲಿಲ್ಲ ಇವೆರಡು. ಆ್ಯಂಡ್ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ, ವೀಡಿಯೋ ಮಾಡೋಕ್ಕೆಲ್ಲ ಸಖತ್ತಾಗಿರುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ, ದ ಬೆಸ್ಟ್ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಯಾವುದೇ ಕಪಲ್ಸ್ಗಾಗಲಿ ನಾರ್ಮಲಾಗಿ ಒಂದು ವಿಡಿಯೋ ನೀವು ಶೂಟ್ ಮಾಡ್ಕೋಬೇಕು ಅಂದ್ಕೊಂಡ್ರು ಈ ಬೀಚಲ್ಲಿ ಆಟ ಆಡ್ದಂಗೂ ಆಗುತ್ತೆ, ಹಾಗೆ ಸ್ಪಾಟಲ್ಲಿ ನೀವು ಶೂಟ್ ಮಾಡ್ಕೊಂಡಂಗೂ ಆಗುತ್ತೆ. ಹೀಗೆ ಇದನ್ನೆಲ್ಲ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಆರ್ ಸ್ಟೇ, ಆರ್ ಹೊನ್ನಾವರ ಸ್ಟೇ. ಯಾರ ನಾನು ಹೋಮ್ ಸ್ಟೇ ವಿಡಿಯೋ ಇನ್ನೂ ನೋಡಲಿಲ್ಲ, ಹೋಗಿ ನೋಡಿ.
ದಿ ಬೆಸ್ಟ್ ಸ್ಟೇ ಅಂತ ಹೇಳ್ಬೋದು. ಬಿಕಾಸ್ ಹೊನ್ನಾವರದಲ್ಲಿ ಸೆಕೆಗೆ ಚೆನ್ನಾಗಿರೋ ಪ್ಲೇಸ್ ಸಿಗೋದೇ ಡೌಟು. ಸಿಗುತ್ತೆ, ಇನ್ನೊಂದು ಏನಂತಂದರೆ ಬಜೆಟ್ ಫ್ರೆಂಡ್ಲಿ ಸಿಗಲ್ಲ. ಇದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ, ಚೆಕ್ ಮಾಡಿ. ಆ್ಯಂಡ್ ಹಾಗೆ ನಾವು ಹೊನ್ನಾವರ ಸ್ಟೇನ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ಡೇ, ಆ್ಯಂಡ್ ದಿಸ್ ಇಸ್ ಡೇ 3 ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲೇ. ಬಿಕಾಸ್ ಡೇ 3ಅಲ್ಲಿ ಈ ಒಂದು ಪ್ಲೇಸ್ ಅಷ್ಟೇ ವಿಸಿಟ್ ಮಾಡಿ, ವಿ ಹ್ಯಾಡ್ ಟು ಎಕ್ಸ್ಪ್ಲೋರ್ ರೆಸಾರ್ಟ್ ಸ್ಟೇ ಅಂತ ಹೇಳಿ ನಾವು ಬೀಚ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಈ ಡೇಯಲ್ಲಿ ಇದು ಒಂದಷ್ಟೇ ಕವರ್ ಮಾಡಿದ್ದೀನಿ, ಇದನ್ನು ಸಪ್ರೇಟ್ ವಿಡಿಯೋ ಮಾಡೋದು ಬೇಡ ಅಂತ ಹೀಗೆ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮಿರ್ಜಾನ್ ಫೋರ್ಟ್. ಟೈಮಿಂಗ್ ಗೊತ್ತಾಯ್ತಲ್ಲ, 8 AM to 5:30. ಆ್ಯಂಡ್ ಈವನ್ ಯು ಕ್ಯಾನ್ ಚೆಕ್ ಇನ್ ಗೂಗಲ್. ಸೊ ತುಂಬ ಚೆನ್ನಾಗಿದೆ, ಆರ್ಕಿಟೆಕ್ಟ್ ಸಖತ್ತಾಗಿದೆ. ನಮ್ಮ ಏನದು ಹಳೆ ಕಾಲದ ಕನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳೋ ಮಾತೇ ಇಲ್ಲ. ಈಗಾಗಲೇ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಎಲ್ಲೆಲ್ಲಿ ಹೋಗಬಾರ್ದು ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಹೇಳ್ತೀನಿ, ಯು ಕ್ಯಾನ್ ಸಿ ಮೈ ಪಿಕ್ಚರ್ಸ್ ಆ್ಯಂಡ್ ವೀಡಿಯೋಸ್ ವಿಚ್ ಹಸ್ ಕಮ್. ಸಖತ್ತಾಗಿ ಚೆನ್ನಾಗಿ ಬಂದಿದೆ. ಈ ಒಂದು ಸ್ಪಾಟಲ್ಲಿ ತೆಗ್ದಿರೋದು ನಾನು ರೀಲ್ಸಲ್ಲಿ ಆಗಲಿ, ವಿಡಿಯೋಸಲ್ಲಿ, ಫೋಟೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಯಾರೆಲ್ಲ ಹೊನ್ನಾವರ ಪ್ಲ್ಯಾನ್ ಮಾಡ್ತಿದ್ದೀರಾ, ಡೋಂಟ್ ವೇಸ್ಟ್ ಯೋರ್ ಟೈಮ್ ಬೈ ಸಿಟ್ಟಿಂಗ್ ಇನ್ ಒನ್ ಪ್ಲೇಸ್. ಪ್ಲೀಸ್ ಎಕ್ಸ್ಪ್ಲೋರ್. ಎಷ್ಟು ಪ್ಲೇಸಸ್ ಇದೆ ಗೊತ್ತಾ, ನಾನು ಚೂಸ್ ಮಾಡಿನೇ ನಾನು ಇಷ್ಟಿಷ್ಟು ಸ್ಪಾಟಿಗೆ ಹೋಗಿ ಬಂದಿದ್ದೀನಿ. ಇಫ್ ಇನ್ ಕೇಸ್ ಕಂಪ್ಲೀಟಾಗಿ ನಾವು ಇಲ್ಲ ಇದಕ್ಕೆ ಹೋಗಲೇಬೇಕು ಅಂದರೆ ಯು ಕ್ಯಾನ್ ಈವನ್ ರಿಯಲಿ ಗೋ ಆ್ಯಂಡ್ ಕಮ್. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ರಿಲ್ಯಾಕ್ಸ್ ಮಾಡಿ, ನಾವು ಜಾಸ್ತಿ ರಿಸ್ಕ್ ಎಲ್ಲ ತೊಗೊಳ್ಲಿಲ್ಲ. ವಿ ವಿರ್ ಲೈಕ್ ಎಂಜಾಯಿಂಗ್ ದ ಸ್ಟೇ ಆಲ್ಸೋ, ವಿ ವೇರ್ ಎಂಜಾಯಿಂಗ್ ದ ಪ್ಲೇಸಸ್ ಟು ವಿಸಿಟ್ ಆಲ್ಸೋ. ಆ ಥರ ಮಾಡ್ಕೊಂಡ್ವಿ. ನಾವು ಫುಲ್ ಸುಸ್ತಾಗೋದು ಬೇಡ. ಹೋಗೋ ಟ್ರಿಪ್ ಕೂಡ ನಾವು ಲೈಕ್ ನಾರ್ಮಲ್ ವಿಸಿಟ್ ಥರ ಎಂಜಾಯ್ ಮಾಡಬೇಕು ಅಂತ ಹೇಳಿ ಟ್ರಿಪ್ ಹೋದರೆ ಓಕೆ ಲೈಕ್ ಇದು ಮುಗಿಸ್ಬಿಡೋಣ ಅನ್ನೋ ಫೀಲ್ ಇಲ್ಲದೆ ನಾವು ಟ್ರಿಪ್ ಮಾಡಿದ್ವಿ. ದಟ್ಸ್ ವೈ ಐ ಆಮ್ ಏಬಲ್ ಟು ಪೋಸ್ಟ್ ಆಲ್ ದ ವಿಡಿಯೋಸ್ ಆ್ಯಂಡ್ ಪಿಕ್ಚರ್ಸ್. ಆ್ಯಂಡ್ ಯು ಕ್ಯಾನ್ ಸಿ ಮೈ ಇನ್ಸ್ಟಾಗ್ರಾಮ್ ಫುಲ್ ಗೋಕರ್ಣ ಹೊನ್ನಾವರ ವೈಬ್ಸಲ್ಲೇ ಇದೆ. ಇನ್ನೂ ಗೋಕರ್ಣ ಪಿಕ್ಚರ್ಸ್ ಹಾಕ್ತೀನಿ. ಆ್ಯಂಡ್ ಎಸ್, ಇನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡೋದಕ್ಕೆ ಇರೋದು ನನ್ನ ರೆಸಾರ್ಟ್ ಸ್ಟೇ. ಸೊ ದಟ್ ಈಸ್ ದ ಬೆಸ್ಟ್ ಸ್ಟೇ ಐ ಹ್ಯಾವ್ ಡಿಡ್. ನಿಮ್ಗೇನಾದರೂ ಅದು ಮಿಸ್ ಮಾಡ್ಬಾರ್ದು ಅಂತಿದ್ರೆ ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನ್ನ ಬೀಚ್ ರೆಸಾರ್ಟ್ ಸ್ಟೇನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ ಆದಲ್ಲಿ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್. ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.